ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ರು ಹೋಗಿ ನನ್ನ ಚಾನಲ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಜಾರಪ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋಣ ಅಂತೇಳಿ ಬಂದಿದ್ದೀನಿ. ಇವತ್ತು ತುಂಬ ಜನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಿ ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾರಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸಿಸ್ಟರ್ ಅಂತೇಳಿ, ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳಿದರೆ. ಹಾಗಾಗಿ ನಾನು ಬಳಸಿದ ಮೇಲೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ, ಯಾವುದೇ ಆಗಲಿ ನಾನು ತಿಳ್ಕೊಂಡ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥದ್ದು. ನಾನು ಕೂಡ ಜಾರಪ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಇಷ್ಟೊಂದು ಸುಲಭನ ಜಾರಪ್ಪು ಅಂತ ನನಗೆ ಅನಿಸಿದ್ದು. ತುಂಬಾ ನಿಜವಾಗ್ಲೂ ಸೇವಿಂಗ್ಸ್ ಆಗುತ್ತೆ ನಮ್ಮ ಹತ್ರ ಇರೋಂಥ ಅಮೌಂಟ್ ಅಂತ ಹೇಳ್ಬೋದು. ಬನ್ನಿ ಫಸ್ಟ್ ಒನ್ ಇವತ್ತು ಟುಡೇ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಹೇಳ್ತೀನಿ. ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ 14,000 ಚಿಲ್ಲರೆ, 14,400 ಚಿಲ್ಲರೆ ಇದೆ ಅಂತ ಹೇಳಿದೆ. ಇನ್ನೇನು ಒಂದು 2-3 ದಿವಸದಲ್ಲಿ 15,000 ಆಗೋಗುತ್ತೆ ಅಂತ ಹೇಳಿದ್ದೆ. ನಿಜವಾಗ್ಲೂ 1.5 ಲಕ್ಷ ದಾಟೇ ಬಿಡ್ತು ಗೋಲ್ಡು. ನಿಜವಾಗ್ಲೂ ಇವತ್ತು ಫರ್ ಡೇಗೆ 1 ಗ್ರಾಮ್ 15,140 ರೂಪಾಯಿ ಇದೆ ಬ್ಯಾಂಗ್ಳೂರು ರೇಟ್ ಪ್ರೈಸು. 22 ಕ್ಯಾರೆಕ್ಟ್ರಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಅಲ್ಲಿ 10 ಗ್ರಾಮ್ಗೆ 1,51,400 ರೂಪಾಯಿ ಇದೆ. 51,400 ರೂಪಾಯಿ 10 ಗ್ರಾಮ್ಗೆ ಆಗುತ್ತೆ. ಅಲ್ಲಿ 100 ಗ್ರಾಮ್ಗೆ 15,14,000 ರೂಪಾಯಿ ಆಗುತ್ತೆ. 100 ಗ್ರಾಮ್ 15 ಲಕ್ಷ ರೂಪಾಯಿ. ಯಾರ ಹತ್ರ 100 ಗ್ರಾಮ್ ಚಿನ್ನ ಇದೆಯೋ ಅವರೇ ಶ್ರೀಮಂತರು ಅಂತ ಹೇಳ್ಬೋದು. ನಿಜವಾಗ್ಲೂ ಅದು ಅಷ್ಟು ರೇಟ್ ಮುಂದುವರಿತಾ ಇದೆ ಅಂದರೆ ನಮ್ಮ ಹತ್ರ ಇರುವಂಥ ಗೋಲ್ಡು ಕೂಡ ಬೆಲೆ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಗೋಲ್ಡ್ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ನನಗೂ ಕೂಡ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ. ನಾನು ಪ್ರತಿ ಮಂತು ಕೂಡ ಕಟ್ತೀನಿ. ಇವಾಗ ಡೈಲಿ ಕೂಡ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಜಾರಪ್ ಮುಖಾಂತರ ಇನ್ನಷ್ಟು ದುಡ್ಡನ್ನ ಸೇವ್ ಮಾಡೋಕ್ಕೆ ಮುಂದೆ ಹೋಗಿದ್ದೀನಿ ಅಂತ ಹೇಳ್ಬೋದು. ತುಂಬಾ ಬೆಳೀತಾ ಇದೆ. ದಿನೇ ದಿನೇ ಅಪ್ಡೇಟ್ ಬರ್ತಾನೆ ಇರುತ್ತೆ ನನಗೆ. ಯಾಕಂದರೆ ನಾನು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತಾ ಇರ್ತೀನಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾನು ನೋಡ್ತಾ ಇರ್ತೀನಿ ಎಷ್ಟು 1 ಗ್ರಾಮ್ಗೆ ಸ್ಟಾಕ್ ಹಿಂದೆ ಹೋಗ್ತಾ ಇದೆಯಾ ಮುಂದೆ ಬರ್ತಿದೆಯಾ ಅನ್ನೋದು ಚೆಕ್ ಮಾಡ್ತಾ ಇರ್ತೀನಿ. ಡೈಲಿ ವಾಟ್ಸಪ್ ಸ್ಟೇಟಸ್ ಬರುತ್ತೆ, ಅದ್ರ ಮುಖಾಂತರ ಚೆಕ್ ಮಾಡ್ತಾ ಇರ್ತೀನಿ. ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ನಮ್ಮ ಹತ್ರ ಇರೋಂಥ ಗೋಲ್ಡ್ ಬೆಳೆದಿದೆ ಅಂತ ಖುಷಿ ಆಗಬೇಕು. ಒಂದು ಕಡೆ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಿರೋಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಇದು ಹೊಡ್ತಾ ಜಾಸ್ತಿ. ತುಂಬಾ ಮಕ್ಳಿಗೆ ಮದುವೆ ಮಾಡಬೇಕಾಗಿ ಇವಾಗಂತೂ ಯಾರ್ಯಾರೆಲ್ಲ ಮದುವೆ ಮಾಡಬೇಕು ಅಂತ ಅನ್ಕೊತಾರೋ ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ಬಡವರು ತುಂಬಾ ಯೋಚನೆ ಮಾಡೋವಂಥ ಸ್ಥಿತಿ ಬಂದಿದೆ. ಮದುವೆ ಮಾಡಬೇಕಂದ್ರೆ ಒಂದು ವಾಲೆ, ಒಂದು ಚಿಕ್ಕದಾಗಿ ಒಂದು ನೆಕ್ಲೆಸ್ಸು, ಈ ಥರ ಪುಟ್ಟದಾಗಿ ಒಂದು 50 ಗ್ರಾಮ್ 100 ಗ್ರಾಮ್ ಆದರೂ ಕೊಡಬೇಕು ಅನ್ನೋರಿಗೆ ಭಾಳ ಕಷ್ಟ ಆಗಿಬಿಟ್ಟಿದೆ ನಮ್ಮಂಥವ್ರಿಗೆ. ಹಾಗಾಗಿ ಹೇಳೋದು, ಯಾವಾಗ ಪ್ರತಿದಿನ ಪ್ರತಿ ಕ್ಷಣ ನಾವು ಸೇವಿಂಗ್ಸ್ ಮಾಡಬೇಕು. ನಾವು ದುಡಿತಾ ಇದ್ದೀವಿ ಅಂತಂದರೆ ದುಡಿಯೋ ವಯಸ್ಸಲ್ಲೇ ನಾವು ಸೇವಿಂಗ್ಸ್ ಮಾಡೋದನ್ನ ಕಲ್ತಿರ್ಬೇಕು. ನಾಳೆ ಫ್ಯೂಚರ್ ಒಂದು ಹೆಣ್ಮಗು ಇದೆ ಅಂದರೆ ಇವಾಗಲೇ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿಬಿಡ್ಬೇಕು ಅವಳ ಹೆಸರಲ್ಲಿ. ನಾಳೆ ಮದುವೆವರೆಗೂ ನಾವು ವೆಯ್ಟ್ ಮಾಡೋಕ್ಕೆ ಹೋದರೆ ಒಂದು 100 ಗ್ರಾಮ್ ಬಂಗಾರ ತೆಗಿಯೋಕ್ಕಾಗುತ್ತಾ? 15 ಲಕ್ಷ ರೂಪಾಯಿ ಯಾರ ಹತ್ರ ಇರುತ್ತೆ ಹೇಳಿ? ಈಗ ನಾವು ದುಡಿಯೋದ್ರಲ್ಲಿ ನಾವು ಇವಾಗ ಎಲ್ಲರೂ ಕೂಡ ಇದೇ ರೀತಿ ಯೋಚನೆ ಮಾಡೋದು. ನಾನು ಕೂಡ ಫಸ್ಟೆಲ್ಲ ಇದೇ ರೀತಿ ಯೋಚನೆ ಮಾಡ್ತಾಯಿದ್ದೆ. ಅಯ್ಯೋ ನಾವು ದುಡಿಯೋದು ಊಟಕ್ಕೆ ಬಟ್ಟೆಗೆ ನಮ್ಮ ಜೀವನಕ್ಕೆ ಸರಿ ಹೋಗ್ತಾ ಇದೆ, ಎಲ್ಲಿ ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ ಅಂತ ನಾನು ಇದೇ ರೀತಿ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸೇವಿಂಗ್ಸ್ ಮಾಡಲೇಬೇಕು. ನಮ್ಮ ಮುಂದಿನ ಪೀಳಿಗೆ ನಾವು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪನಾದರೂ ಸೇವಿಂಗ್ಸ್. ಈಗ 10,000 ಅಂದರೆ 1,000ದಿಂದನೇ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ದು ನಾನು. ಆ ಥರ ಯೋಚನೆ ಮಾಡಿದ್ಮೇಲೆ ಇವಾಗ ಸೇವಿಂಗ್ಸ್ ಮೇಲೆ 1,000 ರೂಪಾಯಿಂದ ಸೇವಿಂಗ್ಸ್ ಇನ್ನೂ ಮಾಡಬೇಕು ಅಂತ ಒಂದು ಮೋಟಿವೇಶ್ನಲ್ ಸಿಕ್ತು ನನಗೆ ಕೂಡ. ಅನಂತರ ನಾವು 1 by 1 ಎಲ್ಲನೂ ಕೂಡ ಸೇವಿಂಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಬಡವರು ಶ್ರೀಮಂತರಿಗೆ ಯಾವುದೇ ರೀತಿ ಅಂತ ಹೊಡ್ತಾ ಆಗಲ್ಲ. ಅವ್ರಿಗೆ ಬಾಡಿಗೆ ಕಾಸು ಬರ್ತಿರುತ್ತೆ, ಇಲ್ಲಾಂದರೆ ಜಮೀನು ಆ ಥರ ಎಲ್ಲ ಆದಾಯಗಳಿರುತ್ತೆ. ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರು ಇವತ್ತು ಕೆಲಸಕ್ಕೆ ಹೋಗಿ ಬಂದು ಇವತ್ತು ದುಡಿಮೇಲೆ ಜೀವನ ನಡೆಸೋರಿಗೆ ಜಾಸ್ತಿ ಹೊಡ್ತಾ ಬರೋದು. ತೀರಾ ಬಡವ್ರಿಗೆ ಅಂದರೆ ಅವ್ರಿಗೇನು ಅಷ್ಟು ಇನ್ಸಲ್ಲ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಬೀಳೋದು. ಈ ಮದುವೆಗೆ ಇದಕ್ಕೆಲ್ಲ ಗೋಲ್ಡ್ ತೆಗಿಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲೂ ಈಗ ಎಕ್ಸ್ಪೆಷಲಿ ನನಗೆ ಭಯ ಆಗ್ತಾ ಇರೋಂಥದ್ದು, ನನ್ನ ಮಗಳಿಗೆ ಇವಾಗ ಅವಳಿಗೆ ಆಲ್ರೆಡಿ 1 ಗ್ರಾಮು 2 ಗ್ರಾಮು ಇವಾಗ ಒಂದು 1/2 ಗ್ರಾಮ್ ಮೇಲೆ ಹಾಕಿ ಕಳಿಸ್ತಾ ಇದ್ದೀನಿ. ಭಯ ನನಗೆ. ಎಲ್ಲೂ 1 ಗ್ರಾಮಿಗೆ ಒಂದು ವಾಲೆ ಹಾಕಿ ಹೊರಗಡೆ ಕಳಿಸ್ಬಿಟ್ರೆ ಒಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಬಂದು ಮಗು ಕಿವಿನೇ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಬಂಗಾರನ. ಯಾರ ಕೈಲೂ ಮಗುನ ಇಟ್ಕೊಳ್ಳಿ ಅಂತ ಕೊಟ್ಟಿರೋ ಅಂಥ ಸಮಯದಲ್ಲಿ. ಅದಕ್ಕೆ ನನಗೆ ನನ್ನ ಮಗಳಿಗೆ ಒಂದು ಗೋಲ್ಡ್ ಹಾಕಿ ಆಚೆ ಕಳಿಸೋದು ಕೂಡ ಭಯ ಆಗ್ಬಿಟ್ಟಿದೆ. ಅದಕ್ಕೆ ಒಂದು 1/2 ಗ್ರಾಮಲ್ಲಿ ಒಂದು ಚಿಕ್ಕ ಸ್ಟಾರ್ ವಾಲೆ ಹಾಕಿ ಕಳಿಸಿದ್ದೀನಿ. ಅದನ್ನು ಕೂಡ ಭಯ ನನಗೆ. 1 ಗ್ರಾಮ್ ಇರುತ್ತೆ, ಯಾರಾದರೂ ಕಿವಿ ಕುಯ್ಕೊಂಡು ಹೋಗ್ಬಿಡ್ತಾರೆ, ಅದು 15,000 ಸಿಗುತ್ತೆ ಅಂದರೆ ಎಂಥವ್ರು ಬೇಕಾದ್ರೂ ಈಗ ಮಕ್ಕಳು ಕರ್ಕೊಂಡು ಹೋಗ್ಬಿಡ್ತಾರೆ. ಸೇಫ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಜಾಸ್ತಿ ಒಂದು 1/2 ಗ್ರಾಮ್ ಹಾಕೋದಕ್ಕೂ ಯೋಚನೆ ಮಾಡಿ. ಚಿಕ್ಕದು ಹಾಕಿ, ಇಲ್ಲಾಂದರೆ ಇವಾಗ ಬೆಳ್ಳಿನೂ ಕೂಡ ರೇಟ್ ಆಗಿದೆ, ಬೆಳ್ಳಿಲಿ ಹಾಕಿ ಅನ್ನೋದಕ್ಕಿಂತ ಯಾವುದು ಆರ್ಟಿಫಿಷಿಯಲ್ ಹಾಕ್ಬಿಡಿ. ನಮ್ಮ ಮಕ್ಕಳು ನಮ್ಗೆ ಇಂಪಾರ್ಟೆಂಟು. ನಾನು ಕೂಡ ಅದನ್ನು ಯೋಚನೆ ಮಾಡ್ತೀನಿ, ಹಾಕಬೇಕಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಗೋಲ್ಡು ಶ್ರೀಮಂತರು ತೊಗೊತಾರೆ, ಬಡವರು ಯೋಚನೆ ಮಾಡಿದ್ದೀನಿ ಗೊತ್ತಾ. ಇವಾಗ ತೊಗೊಳಿದ್ರೆ ಆಗುತ್ತೆ ಬಿಡು, ನಾಳೆ ತೊಗೊಂಡ್ರೆ ಆಗುತ್ತೆ ಬಿಡು, ನಾಳೆ ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿ ತುಂಬ ಕಾರಣಗಳು ಕೊಡ್ತಾ ಇರ್ತೀವಿ. ಕಾರಣ ಕೊಡೋದು ಬಿಟ್ಟು ನಮ್ಮ ಕೈಲಿ ಆಗುತ್ತಾ, ಇಷ್ಟು ಸೇವ್ ಮಾಡೋಕ್ಕಾಗುತ್ತಾ
ಇಷ್ಟು ಸೇವ್ ಮಾಡೋಕ್ಕಾಗಿಲ್ಲ. ಇವಾಗ KG ಗಟ್ಟಲೆ ನಮಗೆ ಬಂಗಾರ ತೊಗೊಳಕ್ಕಾಗಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದರೂ ಬಂಗಾರ ತೆಗ್ದಿಡೋದಕ್ಕೆ ಪ್ಲ್ಯಾನ್ ಮಾಡಿ. ಯಾಕಂದರೆ ಫ್ಯೂಚರಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಬಂಗಾರ ಶೋಕಿಗೆ ಅಂತ ನಾವು ಇಟ್ಕೋಬಾರ್ದು. ಮುಂದಿನ ಪೀಳಿಗೆಗೆ ನಾವು ಏನಾದರೂ ನೆಕ್ಸ್ಟ್ ಮನೆ ಕಟ್ಟೋದಕ್ಕೆ, ನಮ್ಮ ಮಕ್ಕಳ ಎಜುಕೇಷನು, ನಮ್ಮ ಮಕ್ಕಳ ಭವಿಷ್ಯ, ಮತ್ತು ನಮ್ಮ ಮನೇಲಿ ಏನಾದರೂ ಅನಾರೋಗ್ಯ ಸಮಸ್ಯೆ ಆದಾಗ ಪ್ರತಿಯೊಂದು ಕೂಡ ನಮಗೆ ಕಷ್ಟ ಕಾಲಕ್ಕೆ ಬಂಗಾರ ಆಗುತ್ತೆ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ನನಗೆ ತುಂಬಾ ಉಪಯೋಗ ಆಗಿದೆ. ನನ್ನ ಹತ್ರ ಇರುವಂಥ ನಾನು ಸೇವಿಂಗ್ಸ್ ಮಾಡಿರುವಂಥ ಅಮೌಂಟಲ್ಲಿ ನಾನು ಬಂಗಾರ ತೊಗೊಂಡಿದ್ದು ತುಂಬಾ ಅನುಕೂಲಕವಾಗಿದೆ. ಪ್ರತಿಯೊಂದಕ್ಕೂ ನನಗೆ ಬಂಗಾರನೇ ಕೈ ಹಿಡ್ದಿರೋದು. ಯಾರ ಹತ್ರನೂ ಹೋಗಿ ನಾವು ಬಡ್ಡಿಗೆ ತೊಗೊಬಂದರೆ ತುಂಬ ಬಡ್ಡಿ ಕಟ್ಟಬೇಕಾಗಿ ಬರುತ್ತೆ. ಅದೇ ಗೋಲ್ಡ್ ಇದ್ದರೆ ಅದು ಬ್ಯಾಂಕಲ್ಲಿ ಅಡ ಇಟ್ಟು ತುಂಬ ಕಮ್ಮಿ ಬೆಲೆಯಲ್ಲಿ ಬಡ್ಡಿನ ತೊಗೊಂಡು ಅಮೌಂಟ್ನ ತೊಗೊಂಡು ಕಷ್ಟಗಳನ್ನ ನಿಗಿಸ್ಕೊಂಡಿದ್ದೀವಿ. ಹಾಗಾಗಿ ಹೇಳ್ತಾ ಇರೋದು, ಫ್ಯೂಚರ್ಸ್ ಬಂಗಾರನ ಒಂದು ಆಭರಣ ಅಂತ ನೋಡೋದಕ್ಕಿಂತ ನಮ್ಮ ಕಷ್ಟ ಕಾಲಕ್ಕೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಕೂಡ ನನ್ನೆಲ್ಲ ಸೇವಿಂಗ್ಸನ್ನ ಬಂಗಾರದಲ್ಲೇ ಹಾಕೋದು. ಅದೇ ರೀತಿ ಎಲ್ಲ ಹೆಣ್ಮಕ್ಳು ಕೂಡ ಹೂಡಿಕೆ ಅಂದರೆ ಬಂಗಾರದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಯಾಕಂದರೆ ನಾಳೆ ಕಷ್ಟ ಬರುತ್ತೆ ಅಂತ ಮುಂಚೆನೇ ಗೊತ್ತಿರುತ್ತಲ್ವ ಎಲ್ಲ ಹೆಣ್ಮಕ್ಳಿಗೂ. ನಾನು ಕೂಡ ಅಷ್ಟೇ, ಮುಂದೆ ಹೇಗಿರುತ್ತೋ ಏನೋ, ಯಾವ್ಯಾವ ಕಷ್ಟ ಬಂದರೂ ಧೈರ್ಯವಾಗಿ ಒಂದು ಸಕ್ಸಸ್ ಆಗಿ ಮುಂದೆ ಹೆಜ್ಜೆ ಇಡ್ತೀವಿ ಅಂದರೆ ನಾಳೆ ಇವಾಗ ನಾನೊಂದು ಸೈಟ್ ತೊಗೊಳೋದು ಕೂಡ ನನ್ನ ಹಸ್ಬೆಂಡ್ ಒಡವೆನ ಮಾರ್ಬಿಟ್ಟೆ ಸೈಟ್ ತೆಗ್ದಿರೋದು. ನಿಜ ಹೇಳಬೇಕಂದ್ರೆ ಈಗ ನಾನು ಅವ್ರಿಗೆ ಒಂದು ಒಡವೆನೂ ಇಲ್ಲ, ಅವ್ರಿಗೆ ಮಾಡಿಸ್ಬೇಕು ಅಂತ ಈಗ ಅಂದ್ಕೊಂಡಿರೋದು. ಅವ್ರ ಒಡವೆ ಎಲ್ಲ ಮಾರಿಬಿಟ್ಟು ಸೈಟ್ ತೊಗೊಂಡಿರೋಂಥದ್ದು. ತುಂಬಾ ನನಗೆ ನನ್ನ ಮಗನ ಹೆಲ್ತ್ ಇಶ್ಯೂಸಲ್ಲಿ ಕೂಡ ಯೂಸ್ ಆಗಿದೆ, ನನ್ನ ಮಗಳ ಫೀಸ್ಗೆ ಕೂಡ ಯೂಸ್ ಆಗಿದೆ, ನನ್ನ ಲೀಸ್ಗೆ ಹಾಕ್ಸ್ಕೊಂಡ್ರೆ ಈ ಮನೆಗೂ ಕೂಡ ಯೂಸ್ ಆಗಿದೆ. ಇದನ್ನೆಲ್ಲ ಹೇಳ್ಕೋಬೇಕೋ ಗೊತ್ತಿಲ್ಲ. ತುಂಬ ಹೆಣ್ಮಕ್ಳು ಇದೇ ರೀತಿ ಅವ್ರ ಮೈ ಮೇಲಿರುವಂಥ ಆಭರಣ ಕೂಡ ಹಡ ಇಟ್ಟು ಅವ್ರ ಕಷ್ಟಗಳನ್ನ ತೀರಿಸ್ಕೊಂಡಿದ್ದಾರಲ್ವಾ. ಹಾಗಾಗಿ ಹೇಳೋದು, ಬಂಗಾರನ ಸೇವ್ ಮಾಡಿ ಅಂತ. ನಾನು ಕೂಡ ತುಂಬಾ ಸೇವ್ ಮಾಡ್ತಾಯಿದ್ದೀನಿ. ಜಾಸ್ತಿ ಅಂದರೆ ತುಂಬ ಸೇವ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಮನೆ ಇರುವಂಥ ಆದಾಯ ಎಷ್ಟಿದೆಯೋ ಅಷ್ಟರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಅಂದರೆ ತೀರಾ ಅನ್ನೋದಕ್ಕಿಂತ ನಮ್ಗೆ ಎಷ್ಟು ಅವಶ್ಯಕತೆ ಅದನ್ನು ಇಟ್ಕೊಂಡು ಮಿಕ್ಕಿದೆಲ್ಲ ಸೇವಿಂಗ್ಸ್ ಅಂದರೆ ಬಂಗಾರಕ್ಕೆ ಹಾಕ್ತಾ ಇರೋವಂಥದ್ದು. ಪ್ರತಿ ತಿಂಗಳು ಕಟ್ತಾಯಿದ್ದೀನಿ. ಈಗ ಡೈಲಿ ಇವಾಗ ಜಾರ್ ಆ್ಯಪಲ್ಲಿ ಕೂಡ ಕಟ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಬಂದು ಹೂಡಿಕೆ ಮಾಡಬೇಕು ಬಂಗಾರನ ಅಂತೇಳಿ ಜಾರಪ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ಚೆಕ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಈಗ ಜಾರಪ್. ಅದಕ್ಕೆ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳಿ ವಿಡಿಯೋ ಮುಖಾಂತರ ಬಂದಿದ್ದೀನಿ. ಜಾರಪ್ ಅಂದರೆ ಯಾವ ರೀತಿ ಗೊತ್ತಾ, ನಮ್ಮ ಮನೇಲಿ ಗೋಲ್ಕಾಯಿ ಇಟ್ಕೊತೀವಲ್ಲ, ಹುಂಡಿಗಳನ್ನ ಇಟ್ಟಿರ್ತೀವಲ್ಲ, ಅದ್ರ ಬದಲು ಹುಂಡಿಲಿ ಹಾಕೋಂಥ ಅಮೌಂಟ್ ಬೆಳೆಯಲ್ಲ. ಸುಮ್ಮನೆ ಇವಾಗ ಹುಂಡಿಲಿ ನಾವು 10, 20, 50 ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಅಮೌಂಟ್ನ ನಾವು ಶೇಖರಣೆ ಮಾಡಿ ಹುಂಡಿ ತುಂಬಿದ್ಮೇಲೆ ಹೊಡೆದು ನಮಗೇನು ಕನಸಿದೆ, ಅದನ್ನು ನಮಗೇನು ನೀಡ್ಸ್ ಇದೆ ಅದನ್ನು ತೊಗೊತೀವಲ್ಲ, ಅದೇ ರೀತಿ ಅದನ್ನು ತೊಗೊಬಂದು ನಾವು ಒಂದು ಆ್ಯಪಲ್ಲಿ ಜಾರ್ ಆ್ಯಪ್ ಅನ್ನೋದು ಅಲ್ಲೊಂದು ಹೂಡಿಕೆ ಮಾಡ್ತಾಯಿದ್ದೀವಿ. ಡೈಲಿ 10 ರೂಪಾಯಿಂದನೂ ಹೂಡಿಕೆ ಮಾಡ್ತಾ ಹೋಗ್ತೀವಿ. ಆ 10 ರೂಪಾಯಿ ಡಬಲ್ ಆಗೋದು ಹೇಗೆ ಅಂದರೆ, ನಾವು ಗೋಲ್ಡೆಲ್ಲ ಹಾಕ್ತೀವಲ್ಲ, ನಾವು ಡೈಲಿ 10, 20 ಈ ಥರ ಅಮೌಂಟಲ್ಲಿ ಹಾಕ್ತಾಯಿದ್ರೆ ಅದು ಗೋಲ್ಡ್ನ ಬೈ ಮಾಡ್ತಾ ಇರ್ತೀವಿ. ಇಷ್ಟಿಷ್ಟೇ ಪಾಯಿಂಟ್ ಅಂತ ನಮಗೆ ಗೋಲ್ಡಲ್ಲಿ ಸೇವ್ ಆಗ್ತಾ ಹೋಗುತ್ತೆ. 5,000 ಇಷ್ಟು ಗ್ರಾಮ್, ಇಷ್ಟು ಮಿಲಿ ಬಂದಿದೆ ಅಂತೇಳಿ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ವರ್ಷಗಳೇ ಆಗಿದೆ. ಈಗಾಗಲೇ ಒನ್ ಇಯರ್ ಆಗಿದೆ ನಾನು ಜಾರಪ್ ನೋಡಿದ. ಆಗ ನಾನು ಬಂದು ನನಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಇರಬೇಕು, ನನ್ನ ಕಣ್ಮುಂದೆನೇ ಹೋಗಿ ಗೋಲ್ಡ್ ಕಟ್ಟಬೇಕು ಅನ್ನೋದೊಂದಿತ್ತು. ವೆಯ್ಟ್ ಮಾಡ್ತಿದ್ದೆ, ಡಿಜಿಟಲ್ ಅಲ್ವಾ, ಇದೆಲ್ಲ ಆನ್ಲೈನ್ ಅಲ್ವಾ, ಹಾಗಾಗಿ ನನಗೆ ಕಣ್ಮುಂದೆನೇ ಕಟ್ಟುವಂಥ ಜಾಗದಲ್ಲೇ ಗೋಲ್ಡ್ ಕಟ್ಟೋಣ ಬಿಡು ಅಂತೇಳಿ ಇಷ್ಟು ದಿವಸ ನಾನು ತೊಗೊಂಡು ಅಷ್ಟು ಮೈಂಡಿಗೆ ಸೆಟ್ಗೆ ಹಾಕ್ಕೊಂಡಿರಲಿಲ್ಲ ಜಾರಪ್ ಬಗ್ಗೆ. ಈಗ ಬಂದು ಎಲ್ಲದಕ್ಕೂ ಅಮೌಂಟ್ ಬೇಕಲ್ವ, ಎಲ್ಲ ಕಡೆನೂ ಕಟ್ಟೋದಕ್ಕೆ. ಈಗ ಅನಿಸಿದ್ದು, ನಾನು ಯಾಕೆ ಉಂಡಿಲಿ ಎತ್ತಿ ಇಡಬೇಕು 10, 20, ಅಲ್ಲಿ ಹಾಕುವಂಥ ಅಮೌಂಟ್ನೇ ಜಾರಪ್ಪೆಲ್ಲ ಹಾಕೋಣ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡ್ಮೇಲೆ ಜಾರಪ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಬೇಕೇ ಬೇಕು ಜಾರಪ್. ಯಾಕೆ ಬೇಕು? ಕಷ್ಟ ಕಾಲಕ್ಕೆ ಬೇಕು. ಅದ್ರಲ್ಲಿ ಹಾಕೋದು ಡಬಲ್ ಆಗುತ್ತೆ ಅಮೌಂಟು. ಫುಲ್ ಸೇಫ್ ಆಗಿದೆ ಅಂದರೆ ತುಂಬಾ ಸೇಫ್ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ಮಂತ್ಲಿ ಈಗ ಅಂಗಡಿಗಳಲ್ಲಿ ಕಟ್ಟುವಂಥದ್ದನ್ನು ಕೂಡ ತಿಂಗಳಿಗೆ ಒಂದು ಸಾರಿ ಕಟ್ಟೋದು, ಅದು 20 ಗ್ರಾಮ್. ಅಲ್ಲೂ ಕೂಡ ಲಾಭ ಇದೆ. ಅಲ್ಲಿ ಸ್ಕೀಮ್ ಕೆಲವೊಂದು ಕಡೆ ಕೆಲವೊಂದು ಥರ ಸ್ಕೀಮ್ಗಳಿದೆ. ವೇಸ್ಟೇಜು GST ಇಲ್ಲದೇ ತೊಗೊಳ್ಳೋಂಥದ್ದು, ಇಷ್ಟು ಅಮೌಂಟಿಗೆ ಇಷ್ಟು, 1,000 ಕಟ್ಟಿದ್ರೆ ಈ ಥರ ಇರುತ್ತೆ, 2,000 ಕಟ್ಟಿದ್ರೆ ಈ ಥರ ಇರುತ್ತೆ, 3,000 ಕಟ್ಟಿದ್ರೆ ವೇಸ್ಟೇಜು ಮೇಕಿಂಗು ಏನೂ ಇಲ್ಲದೆ ತೊಗೊಳ್ಳೋಂಥದ್ದು ನಾವು ಕಟ್ಟಿರೋಂಥ ಅಮೌಂಟಿಗೆ. ಅಲ್ಲೂ ಬೆಳ್ಳಿ ಉಚಿತ ಎಲ್ಲ ಇದೆ. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಬೆಳ್ಳಿ ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. 10 ಗ್ರಾಮ್ ಕೊಡೋ ಜಾಗದಲ್ಲಿ 5 ಗ್ರಾಮ್ ಬೆಳ್ಳಿ ಕೊಡ್ತಾ ಇದ್ದಾರೆ. ಯಾಕಂದರೆ ದಿನೇ ಬೆಳೀತಾ ಇರೋಂಥ ಗೋಲ್ಡ್ ರೇಟಿಗೆ. ಹಾಗಾಗಿ ಉಂಡಿಗೆ ಹಾಕೋಂಥ ಅಮೌಂಟ್ನ ನಾನು ಇವಾಗ ಜಾರಪ್ನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಜಾರಪ್ಪು ಇನ್ನೊಂದು ಹೇಳ್ತೀನಿ. ಜಾರಪ್ನ ಯೂಸ್ ಮಾಡೋದ್ರಿಂದ ಡೈಲಿ ನಿಜವಾಗ್ಲೂ ನಾನು ಹೇಳೋದು ಇಷ್ಟೇ,
ಹಣಕ್ಕಿರೋ ಹಣ ಬೆಳೀತಾ ಇಲ್ಲ, ನಿಜವಾಗ್ಲೂ ಗೋಲ್ಡ್ ಬೆಳೀತಾ ಇದೆ, ಬಂಗಾರ ಬೆಳೀತಾ ಇದೆ ಅಂತ ಹೇಳ್ಬೋದು. ದಿನೇ ದಿನೇ ಬೆಳೀತಾ ಇದೆ. ನಮಗೆ ಹಣ ಇದ್ದಷ್ಟೇ ಇದೆ. ಹಣ ಯಾವ ರೀತಿ ಬೆಳೀತಾ ಇಲ್ಲ ಅಂದರೆ, ಇವಾಗ ನಾವು ಹಣ ನಮ್ಮ ಹತ್ರ ಇದ್ದರೆ, ಇವಾಗ ಒಂದು ಪರ್ಸಲ್ಲಿ ಒಂದು 10,000 ಇಕ್ಕಿದ್ರೆ ಅದೇನು ಬೆಳೆಯಲ್ಲ. ಅದೇ ಒಂದು 10,000 ಈ ಥರ ಜಾರ್ ಆ್ಯಪಲ್ಲಿ ನಾವು ಸೇವಿಂಗ್ಸ್ ಮಾಡ್ಕೊಂಡು ಹೋಗೋದ್ರಿಂದ, ಈಗ 10,000 ರೂಪಾಯಿ ಕೂಡಿಡ್ತಾ ಇದೆ ಅಂದರೆ ಇಷ್ಟು ಗ್ರಾಮ್ ನಮಗೆ ಬಂಗಾರ ಆ್ಯಡ್ ಆಗಿರುತ್ತೆ. ನಾವು ಅದನ್ನು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಕೋಬೋದು. ಇವಾಗ ಫೋನ್ಪೇಲಿ ಹೇಗಿರುತ್ತೆ ನಮ್ಮ ಅಮೌಂಟ್, ಅದೇ ರೀತಿಯೇ ಅಷ್ಟೇ. ಈಗ ನಮಗೆ ಬೇಕು ಇವಾಗ ಅಮೌಂಟ್ ಒಂದು 10,000 ಬೇಕೇ ಬೇಕು ಅಂದರೆ ಅವತ್ತೇ ವಿತ್ಡ್ರಾ ಮಾಡ್ಕೋಬೋದು. ಅದು ಯಾವ ರೀತಿ ವಿತ್ಡ್ರಾ ಅಂದರೆ ಗೋಲ್ಡ್ ರೀತಿ 2 in 1 ಥರ ಗೋಲ್ಡ್ ಅದು ತೊಗೋಬೋದು. ಇಲ್ಲಾಂದರೆ ಅಮೌಂಟ್ ಕೂಡ ಡೈರೆಕ್ಟಾಗಿ ನಮ್ಮ ಫೋನ್ಪೇ ಡೈಲಿ ಯಾವ ರೀತಿ ನಾವು ಅಮೌಂಟ್ನ ಕಟ್ತೀವಿ, ಡೈರೆಕ್ಟಾಗಿ ಅದಕ್ಕೆ ವಿತ್ಡ್ರಾ ಕೊಟ್ಕೋಬೋದು. ಇದು ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮಂತಹ ಮಿಡಿಲ್ ಕ್ಲಾಸ್ವರಿಗೆ. ತುಂಬ ಹೆಣ್ಮಕ್ಳಿಗಂತೂ ಭಾಳ ಯೂಸ್ಫುಲ್ ಆಗುತ್ತೆ ನಿಜವಾಗ್ಲೂ. 10 ರೂಪಾಯಿ ಸೇವ್ ಮಾಡೋಕ್ಕೆ ನೋಡ್ತೀವಿ ನಮ್ಮಂಥ ಹೆಣ್ಮಕ್ಳು. ಅದು ಪ್ರತಿಯೊಂದರಲ್ಲೂ ನಾವು ಸೇವ್ ಮಾಡ್ತೀವಿ, ಪ್ರತಿಯೊಂದರಲ್ಲೂ ಅಮೌಂಟ್ನ ಕೌಂಟ್ ಮಾಡ್ತೀವಲ್ವ. ನಮ್ಮಂಥ ಹೆಣ್ಮಕ್ಳಿಗೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾರ್ ಆ್ಯಪ್ ಬಂದು RBI ರಿಲೇಟೆಡ್ ಆಗಿ ಟೈಅಪ್ ಆಗಿದೆ, ಗೌರ್ಮೆಂಟ್ಗೆ ಟೈಅಪ್ ಆಗಿ ನಮಗೆ ಜಾರ್ ಆ್ಯಪು ನಮಗೆ ಇರೋವಂಥದ್ದು. ಜಾರ್ ಆ್ಯಪ್ ಮುಖಾಂತರ ಯಾವುದೇ ರೀತಿಯಿಂದ ಮೋಸ ಆಗಲ್ಲ. ನಮಗೆ ಬಂದು ಜಾರ್ ಆ್ಯಪಲ್ಲಿ ಹಾಕುವಂಥ ಅಮೌಂಟ್ ಬಂದು ನಮಗೆ ಯಾವಾಗಲೂ ಕೂಡ ಸೇಫ್ ಆಗಿರುತ್ತೆ. ನಾನು ಕೂಡ ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಜಾರ್ ಆ್ಯಪ್ನ ಯೂಸ್ ಮಾಡ್ತಾ ಇರೋಂಥದ್ದು. ಅದಕ್ಕೆ ಇಷ್ಟು ದಿವಸ ನಾನು ಟೈಮ್ ತೊಗೊಂಡಿದ್ದು. ಇದು ಬಂದು ನೆಟ್ವರ್ಕ್ ಫೀಲ್ಡ್ ಆದರೆ ನೆಟ್ಟಲ್ಲಿ ಆನ್ಲೈನಲ್ಲಿ ಕಟ್ಟುವಂಥದ್ದಲ್ವ, ಪ್ರತಿಯೊಂದನ್ನು ಸ್ವಲ್ಪ ಯೋಚನೆ ಮಾಡಬೇಕಪ್ಪ. ಇನ್ಸ್ಟೆಂಟಾಗಿ ಮನೆ ಹತ್ರನೇ ನಾರ್ಮಲ್ ಚೀಟಿ ಅಂಗಡಿಗಳಿವೆ, ಮಾಮೂಲಿ ಗೋಲ್ಡ್ ಅಂಗಡಿಗಳೆಲ್ಲ ಕಟ್ಕೊಬೋದಲ್ವಾ. ಈಗ ನಾನು ಆಲ್ಮೋಸ್ಟ್ ಕಟ್ತಾ ಇದ್ದೀನಿ ಈಗಾಗಲೇ. ಇದನ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳಲ್ಲ, ಕಂಪ್ಲೀಟಾಗಿ ಚೆಕ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ ಇದು. ಟೈಅಪ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ಪ್ಯೂರ್ ಚಿನ್ನ ನಮಗೆ ನಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡೋವಂಥದ್ದು. 24 ಕ್ಯಾರೆಟ್ 99.9 ಪ್ಯೂರ್ ಚಿನ್ನನ ಕಳಿಸ್ಕೊಡ್ತಾರೆ. ಅಂಗಡಿಲಿ ಸಿಗೋವಂಥ ಗೋಲ್ಡ್ 916 22 ಕ್ಯಾರೆಕ್ಟಲ್ಲಿ ನಮಗೆ ಸಿಗೋದು. ಇದು ಆನ್ಲೈನಲ್ಲಿ 22ಗಿಂತ 24 ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಪ್ಯೂರ್ ಆಗಿರುವಂಥ ಗೋಲ್ಡ್ ನಮಗೆ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟರ್ ಆಗಿ ಪ್ರತಿಯೊಂದು ಚೆಕ್ ಆಗಿ ನಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡೋಂಥದ್ದು. 1 ಗ್ರಾಮ್ ಆಗಲಿ 2 ಗ್ರಾಮ್ ಆಗಲಿ ನಾವು ಪರ್ಚೇಸ್ ಮಾಡ್ತೀವಲ್ಲ, ಆ ಗೋಲ್ಡ್ನ ನಾನು ಹೇಳ್ತಾ ಇರೋಂಥದ್ದು ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ ಅಂತ ಹೇಳ್ಬೋದು. ಹಗ್ಮನ್ ಟ್ರಸ್ಟಿ ವ್ಯಾಲೆಟಲ್ಲಿ ನಾನು ಚೆಕ್ ಮಾಡಿದೆ. ನಮ್ಮ ಎಲ್ಲನೂ ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಅಲ್ಲಿ ಚೆಕ್ ಮಾಡಿ ನಾನು ಜಾಯ್ನ್ ಆಗಿರೋವಂಥದ್ದು. ಆಮೇಲೆ ನಾನು ತಿಳಿದು ಬಂದಿರೋವಂಥದ್ದು, ನಾವು ಅಕೌಂಟ್ ಓಪನ್ ಮಾಡಿದ ತಕ್ಷಣ KYC ಆಗುತ್ತೆ. ಅಂದರೆ ನಾವು ಡೈಲಿ ಅಮೌಂಟ್ ಕಟ್ತೀವಲ್ಲ, ಯಾವ ಕಡೆಯಿಂದ ಅಮೌಂಟ್ ಗೌರ್ಮೆಂಟ್ ಬ್ಯಾಂಕ್ ಕಡೆಯಿಂದ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ಫೋನ್ಪೇ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿಂದ KYC ಅನ್ನೋದು ಒಂದು ಅಪ್ಡೇಟ್ ಆಗುತ್ತೆ. ಅಲ್ಲಿಂದ ನಮಗೆ ಸೇಫ್ ಅಂತ ಗೊತ್ತಾಯಿತು. KYC ವ್ಯಾಲೆಟಲ್ಲಿ ಇರುತ್ತೆ, ವ್ಯಾಲೆಟ್ ಬಗ್ಗೆ ಎಲ್ಲ KYC ಆಗುತ್ತಲ್ಲ, ಅಲ್ಲಿಂದ ನಮಗೆ ಸೇಫ್ ಅಂತ ನನಗೆ ಅರ್ಥ ಆಯಿತು. ಹಾಗಾಗಿ ಓಕೆ, ಇದನ್ನು ಯೂಸ್ ಮಾಡ್ಬೋದು. ನಾವು ಉಂಡಿಲಿ ಹಾಕುವಂಥ ಅಮೌಂಟ್ ಬೆಳೆಯಲ್ಲ, ಜಾರ್ ಆ್ಯಪ್ನ ಯೂಸ್ ಮಾಡೋದ್ರಿಂದ ಬೆಳೀತಾ ಹೋಗುತ್ತೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ನಾನು ಜಾರ್ ಆ್ಯಪ್ನ ಯೂಸ್ ಮಾಡಲಿಕ್ಕೆ ಮುಂದುವರಿಸ್ತಾ ಇದ್ದೀನಿ ಜಾರ್ ಆ್ಯಪ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಅಂಗಡಿಲಿ ನಾನು ತೊಗೊಳ್ಳೋಂಥ ಜಾಗದಲ್ಲಿ ನಾನು ಬಂದು ಚಿನ್ನನ ಜ್ಯುವೆಲರಿನೇ ತೊಗೋಬೇಕು, ಮಾಡೋಂಥ ಜ್ಯುವೆಲರಿನೇ ತೊಗೋಬೇಕು. ಗೋಲ್ಡ್ ಕಾಯಿ ನಾವೆಲ್ಲ ತೊಗೊಳೋದ್ರಿಂದ ನನಗೆ ಬಂದು ವೇಸ್ಟೇಜು ಮೇಕಿಂಗ್ ಚಾರ್ಜ್ ಇಲ್ಲದೇ ನಾನು ತೊಗೊತಾ ಇದ್ದೀನಿ. ಅಲ್ಲಿ ಬಂದು ಕಾಯಿನ ತೊಗೊಂಡ್ರೆ ವೇಸ್ಟೇಜು ಮೇಕಿಂಗ್ ಎಲ್ಲ ಲಾಸ್ ಆಗುತ್ತಲ್ವ. ಇಲ್ಲಿ ಬಂದು ವೇಸ್ಟೇಜು ಮೇಕಿಂಗ್ ಏನೂ ಇಲ್ಲದೆ ನಾವು ಕಟ್ಟೋಂಥ ಅಮೌಂಟ್ಗೆ ಗೋಲ್ಡ್ ಕಾಯಿನ್ಗಳನ್ನ ಬೈ ಮಾಡಿ ಇಡೋದ್ರಿಂದ ನಮ್ಮ ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ. ನಮ್ಮ ಕಷ್ಟಕಾಲಕ್ಕೆ ಗೋಲ್ಡ್ ಕಾಯಿನ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಗೆ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಯೂಸ್ ಆಗುತ್ತೆ, ನಮ್ಮ ಕಷ್ಟಕ್ಕೆ ಯೂಸ್ ಆಗುತ್ತೆ ಅಂತ ಮೇಯ್ನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬಂದು ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿಡ್ಲಿಕ್ಕೆ ನಾನು ಜಾರ್ ಆ್ಯಪ್ಗೆ ಯೂಸ್ ಮಾಡ್ತಾ ಇರೋದು. ಜಾರ್ ಆ್ಯಪ್ನ ಯೂಸ್ ಮಾಡಲಿಕ್ಕೆ ಮುಂದೂಡಿದ್ದೀನಿ. ಗೋಲ್ಡ್ ಕಾಯಿನ್ಗಳನ್ನ ತೆಗೆದಿಟ್ಟರೆ ಫ್ಯೂಚರ್ಗೆ ನಾವು ಬಂದು ಈಗ ಏನಾದರೂ ಯಾರೇ ಆಗಲಿ ಮಂಗಲ್ಯ ಸರ ತೊಗೋಬೇಕು ಅಂತ ಹೇಳ್ಕೊಂಡು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಅಕ್ಕ ತಂಗಿರಿ ಎಲ್ಲರಿಗೂ ಕೂಡ ನೀವು 2 ಗ್ರಾಮೇ ಒಂದು ಅಮೌಂಟ್ನ ಡೈಲಿ ಸ್ವಲ್ಪ ಸೇವ್ ಮಾಡಿ, ಗೋಲ್ಡ್ ಎಲ್ಲ ಹಾಕ್ತಾ ಬನ್ನಿ. ಒಂದು 2 ಗ್ರಾಮ್ ಆಗಿರುತ್ತೆ. ಅಲ್ಲಿ ಬಂದು ನೀವು ಗೋಲ್ಡ್ ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ನೀವೇನಾದರೂ ಒಂದು ಮಂಗಲ್ಯ ಸರನೋ ಏನೋ ನಿಮಗೆ ಏನು ನೀಡ್ಸ್ ಇರೋದನ್ನ ತೊಗೋಬೋದು ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಜಾರ್ ಆ್ಯಪು. ನಿಮ್ಮ ಮನೆ ಬಾಗಿಲಿಗೆ ನೀವು ವಿತ್ಡ್ರಾ ಮಾಡ್ಕೋಬೋದು, ಅಂದರೆ ಅಮೌಂಟ್ ಕೂಡ ವಿತ್ಡ್ರಾ ಮಾಡ್ಕೋಬೋದು, ಇಲ್ಲಾಂದರೆ ಗೋಲ್ಡ್ ಆದರೂ ತೊಗೋಬೋದು. ನಾನು ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಜಾರ್ ಆ್ಯಪಲ್ಲಿ ಬಂದು ಗೋಲ್ಡ್ ಪ್ಲೇಟೆಡ್ ಚಿನ್ನಗಳು ಕೂಡ ಸಿಗ್ತಾ ಇದೆ. ದಯವಿಟ್ಟು ಯಾರು ತೊಗೋಬೇಡಿ, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ ಪ್ಲೇಟೆಡ್ ಅಂದರೆ ಯಾವ ಸಿಲ್ವರ್ಗೋ ಯಾವುದಕ್ಕೋ ತಾಮ್ರಗೋ ಯಾವುದಕ್ಕೋ ಒಂದು ಗೋಲ್ಡ್ನ ಒಂದು ಪ್ಲೇಟ್ ಥರ ಹಾಕಿ ನಮಗೆ ಗೋಲ್ಡ್ನ ಕಳಿಸ್ಕೊಡೋದು, ಅದು ತುಂಬ ಲಾಸ್ ಆಗುತ್ತೆ, ನಮಗೆ ಅದೇ ರೀತಿ ಚಿನ್ನ ಸಿಗೋಲ್ಲ. ದಯವಿಟ್ಟು ಗೋಲ್ಡ್ ಕಾಯಿನ್ಗಳನ್ನ ತೊಗೊಳ್ಳಿ, ಸೇವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಗೋಲ್ಡ್ ಕಾಯಿನ್ ತೊಗೊಂಡು, ಇಲ್ಲಾಂದರೆ ವಿತ್ಡ್ರಾ ಅಮೌಂಟ್ನ ತೊಗೊಳ್ಳಿ. ಗೋಲ್ಡ್ ಪ್ಲೇಟೆಡ್ ತೊಗೊಳೋದ್ರಿಂದ ನಮಗೆ ಅಲ್ಲಿ ಚಿನ್ನ ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಅನ್ನೋದಕ್ಕಿಂತ ನಮಗೆ ಲಾಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾನು ಯಾವುದೇ ರೀತಿಯಿಂದ ಗೋಲ್ಡ್ ಪ್ಲೇಟೆಡ್ ಚಿನ್ನನ ಖರೀದಿ ಮಾಡಲ್ಲ, ಅದು ಕೂಡ ಸಿಗುತ್ತೆ ಜಾರಪ್ಪಲ್ಲಿ. ಹಾಗಾಗಿ ಮತ್ತು ಜಾರಪ್ಪಲ್ಲಿ ಬಂದು ನೀವು ಯಾರಾದರೂ ರೆಕಮೆಂಡ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದರೂ ರೆಕಮೆಂಡ್ ಮಾಡ್ತಿದ್ದೀರಾ ಅಂದರೆ ಅದು ಕೂಡ ನಿಮಗೆ ಇನ್ಸ್ಟೆಂಟಾಗಿ ಅಮೌಂಟ್ ಸಿಗುವಂಥದ್ದು, ಇನ್ಸ್ಟೆಂಟ್ ಬೋನಸ್ ಸಿಗುತ್ತೆ. ಮತ್ತು ನೀವು ಜಾರಪ್ಪಲ್ಲಿ ಬಂದು ಡೈಲಿ ಬಂದು ನಮಗೆ ಗಿಫ್ಟ್ ರೀತಿ ಸಿಗ್ತಾ ಇರುತ್ತೆ. ಅಂದರೆ ಒಂದು ನಮಗೆ ಇಷ್ಟು ಸರಿ ಸ್ಪಿನ್ ಮಾಡ್ಬೋದು ಅಂತ ಇರುತ್ತೆ. ಆ ಸ್ಪಿನ್ ಮಾಡಿದಷ್ಟು ನಮಗೆ ಅಮೌಂಟು 5 ರೂಪೀಸ್ 10 ರೂಪೀಸ್ ಈ ಥರ ಗೆಲ್ಲುವಂಥ ಅವಕಾಶಗಳು ಕೂಡ ಇದೆ. ಈ ಥರ ಎಲ್ಲ ಸ್ವಲ್ಪ ಫ್ಯೂಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಜಾರಪ್ ಅಂತ. ಫೈನಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜಾರಪ್ನ ಯೂಸ್ ಮಾಡಿ, ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ. ನಮ್ಮಂಥ ಹೆಣ್ಮಕ್ಳು ಮಿಡಿಲ್ ಕ್ಲಾಸಲ್ಲಿ ಮೇಯ್ನ್ ಜಾರಪ್ನ ಯೂಸ್ ಮಾಡಿ. ಅದು ಸ್ಟೂಡೆಂಟ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ, ಪ್ರತಿಯೊಬ್ಬರು ಕೂಡ ಜಾರಪ್ನ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಯೂಸ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡ್ತಾ ಹೋಗೋರಂತೆ. ಈ ಥರ ಜಾರಪ್ ನಾವು ಓಪನ್ ಮಾಡ್ಕೊತಾ ಇದ್ದೀನಿ ಮೊಬೈಲಲ್ಲಿ. ತುಂಬ ಈಸಿಯಾಗಿರುತ್ತೆ. ಫಸ್ಟ್ ಟೈಮ್ ಅಲ್ವಾ, ಒಂದ್ಸಲಿ ಎಲ್ಲ ಹೋಮ್ ಪೇಜ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ನಾನು ಈಗಾಗಲೇ ಚೆಕ್ ಮಾಡಿ 61 ರೂಪೀಸ್ನ ಹಾಕಿದ್ದೀನಿ. ನಾನು ಇನ್ಸ್ಟೆಂಟ್ಲಿ ನನ್ನ ಹತ್ರ ಯಾವಾಗ ದುಡ್ಡಿರುತ್ತೋ ಅವಾಗ ನಾನು ಹಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡೈಲಿ ಸೇವಿಂಗ್ಸ್ ನನ್ನ ಹತ್ರ ಇರೋದಿಲ್ಲ ಅಮೌಂಟು. ಒಂದು ಯಾವಾಗ ಅಮೌಂಟ್ ನನ್ನ ಹತ್ರ ಇರುತ್ತೆ ಅನ್ನುವಾಗೆಲ್ಲ ನಾನು ಸೇವ್ ಮಾಡೋಣ ಅಂತೇಳಿ ಆ್ಯಪ್ನ ಯೂಸ್ ಮಾಡ್ತಾ ಇರೋಂಥದ್ದು. ನೋಡಿ, ಈಸಿ ಆ್ಯಂಡ್ ಸಿಂಪಲ್. ನೋಡಿ ನಾನು ಯಾವ ರೀತಿ ಅಂದರೆ, ನೋಡಿ ಸೇವೆ ಇನ್ಸ್ಟೆಂಟ್ಲಿ ಅಂತ ಇರುತ್ತೆ, ಅದ್ರ ಮೇಲೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೋಡಿ 20 ರೂಪೀಸ್ ಅಂತ ಬಂದಿದೆ. ನಾನು 20 ರೂಪೀಸ್ ಆಗ್ಬೋದು, 50, 70, 1000, ನೋಡಿ 200 ರೂಪೀಸ್ವರೆಗೂ ನಾನು ಸೇವ್ ಮಾಡ್ಕೋಬೋದು. ನಾನು ಇವಾಗ 20 ರೂಪೀಸ್ ನಿಮಗೆ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೇ ಅಂತ ಕೇಳುತ್ತೆ. ನಾನು ಆಲ್ರೆಡಿ ಎಲ್ಲನೂ ಕೂಡ ಪೇ ಕೊಟ್ಟಿದ್ದೀನಿ. ನೋಡಿ, ಡೈಲಿ 20 ರೂಪೀಸ್ ಸೇವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದು ಆಟೋ ಸೇವ್, ನೋಡಿ ಆಟೋ ಸೇವ್ ಡೈಲಿ ಅಂತ ಬರ್ತಾ ಇದೆ. ನಾನು ನೋ ಕೊಟ್ಕೊತೀನಿ. ಜಸ್ಟ್ 20 ರೂಪೀಸ್ ಮಾತ್ರ ನಿಮಗೆ ತೋರಿಸ್ತಾ ಇರೋವಂಥದ್ದು. ನನ್ನ ಹತ್ರ ಯಾವಾಗೆಲ್ಲ ಕ್ಯಾಶ್ ಇರುತ್ತೆ ಆವಾಗ ಬಂದು ಹಾಕ್ತಾ ಹೋಗೋಣ ಜಾರಪ್ಪಲ್ಲಿ ಅಂತ ಇದು ಮಾಡ್ತಾ ಇದ್ದೀನಿ. ನೋಡಿ, ಈಗ ಪಾಸ್ವರ್ಡ್ ಹಾಕಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ನಾನು ಡೈರೆಕ್ಟು ಫೋನ್ಪೇಯಿಂದ ಮಾಡ್ತಾ ಇದ್ದೀನಿ. ನೋಡಿ, ಪೇ ಸಕ್ಸಸ್ಫುಲ್ ಅಂತ ಬಂತು. ನೋಡಿ, ಇಲ್ಲಿ ಕಟ್ಟಾಗಿದೆ ಅಮೌಂಟು, ಅದನ್ನು ಕೂಡ ತೋರಿಸಿದೆ. ನೋಡಿ, ಸೇವೆ ಡೈಲಿ 20 ರೂಪೀಸ್ ಸೇವ್ ಮಾಡಿ, ಆಟೋಮೆಟಿಕ್ ಇದು ಮಾಡಿ ಅಂತ ಹೇಳ್ತಾ ಇದೆ. ನಾನು ಆಟೋಮೆಟಿಕ್ ಕೊಡಲ್ಲ, ಸೇವೆ ಡೈಲಿ ಅಂತ ಕೇಳ್ತಾ ಇದೆ. ನೋಡಿ, ಈಗ ಹೋಮ್ ಪೇಜಲ್ಲಿ ನೋಡಿ 81 ರೂಪೀಸ್ 0.4 ಗ್ರಾಮ್. ನೋಡಿ ಎಷ್ಟು 44 ಗ್ರಾಮ್ ನಮಗೆ ಕೆಳಗಡೆ ಆ್ಯಡ್ ಆಗ್ತಾ ಇರುತ್ತೆ. ನಾವು ಹಾಕೋಂಥ ಅಮೌಂಟ್ಗೆ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ನೋಡಿ, ಪ್ಯೂರಿಟಿ ಚಿನ್ನ ಜಾರಪ್ಪಲ್ಲಿ 17,339 ರೂಪಾಯಿ. 11.1 ಗ್ರಾಮ್ಗೆ ಇಷ್ಟಿದೆ. ನೋಡಿ, 17,399 ರೂಪಾಯಿ ಅಂತ ಗೋಲ್ಡ್ ಪ್ರೈಸ್ ಟುಡೇ ಅಂತ ಇರೋವಂಥದ್ದು. ನೋಡಿ, ಇದು ಫುಲ್ಲು ನಂದು ಆ್ಯಪು. ನೋಡಿ, ಇಷ್ಟೆಲ್ಲ ಸೌಲಭ್ಯಗಳಿವೆ ಜಾರಪ್ಪಲ್ಲಿ. ನೀವು ಇನ್ಸ್ಟೆಂಟಾಗಿ ಸೇವ್ ಮಾಡ್ತಾ ಇರ್ಬೋದು ದುಡ್ಡನ್ನ. ಇಷ್ಟೇ, ಈಸಿ ಆ್ಯಂಡ್ ಸಿಂಪಲ್. ಅಮೌಂಟ್ನ ಹಾಕ್ತಾ ಇರ್ಬೋದು, ಬೇಕು ಅಂದರೆ ಇಲ್ಲಿ ವಿಡ್ರಾ ಕೊಟ್ಕೋಬೋದು, ಇಲ್ಲಿ ಹಾಕ್ಬೋದು, ಇಲ್ಲಿ ವಿಡ್ರಾ ಕೊಡ್ಬೋದು, ಅಷ್ಟೇ. ನೋಡಿ, ಬರ್ತಾ ಇದೆ. ನೋಡಿ, ಇದು ನೋಡಿ ಗೋಲ್ಡ್ ಪ್ಲೇಟೆಡ್ ರಿಂಗ್ಸ್ ಎಲ್ಲನೂ ಇಲ್ಲಿರುವಂಥದ್ದು. ಹೋಮ್ ಪೇಜಿಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ ಡೈಲಿ ಸೇವಿಂಗ್ಸ್ ಇದೆ, ಇನ್ಸ್ಟೆಂಟ್ ಸೇವಿಂಗ್ ಇದೆ, ಸ್ಪಿನ್ ಇದೆ, ಪ್ರೀಮಿಯಂ ಜ್ಯುವೆಲರಿ ಇದೆ. ಇದನ್ನೆಲ್ಲ ನಾವು ನಿಧಾನಕ್ಕೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೋಬೋದು. ಯಾವ ರೀತಿ ನಾನು ಜಾರಪ್ನ ಓಪನ್ ಮಾಡ್ಕೊಳ್ಳೋದು ಬೇಕು ಅನ್ನೋದಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ನೀವು ಹೇಳಿ. ನಿಮ್ಗೇನು ಅನಿಸಿದ್ರು ಕೂಡ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಮತ್ತು ಜಾರಪ್ ಬಗ್ಗೆ ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಕಮೆಂಟ್ ಮಾಡಿ. ಬೇಕು ಅಂದರೆ ಮತ್ತೊಂದು ವಿಡಿಯೋ ಮಾಡಿ ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.